ಈಗ ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಸಿಎನ್ ಮಂಜುನಾಥ್ ಅವರು ಡಾಕ್ಟರ್ ಸಿಎನ್ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತು ಬಹಳಷ್ಟು ಕೋಲಾಹಲಗಳಿಗೆ ಕಾರಣವಾಯಿತು ಸಂಸತ್. ಮೇ ಬಿ ನಿಮಗೆ ಸ್ವಲ್ಪ ಹೊಸ್ತಿದ್ದು ಡೈರೆಕ್ಟ್ ಆಗಿ ಅಲ್ಲೇ ನೇರವಾಗಿ ನೋಡುವಂಥದ್ದಿದ್ದಲ್ಲ. ಸೊ ಏನಾಯಿತು ಎಕ್ಸಾಕ್ಟ್ಲಿ ಅಲ್ಲಿ ಗಾಯಗೊಂಡಿದ್ದು ಹೇಗೆ? ಇಲ್ಲ ಗಾಯಗೊಂಡಿದ್ದು ನಾನು ನೋಡ್ಲಿಲ್ಲ. ಯಾಕೆಂದ್ರೆ ಈಗ ನೂಕು ತಳ್ಳಾಟ ನುಗ್ಗಾಟ ಇತ್ತಲ್ಲ. ಸೊ ಆವಾಗ ಇವ್ರಿಗೆ ಪ್ರತಾಪ್ ಸಿಂಗ್ ಸಾರಂಗಿ ಅವ್ರಿಗೆ ಒಂದು ಎಡದ ಕಣ್ಣಿನ ಮೇಲ್ಭಾಗದಲ್ಲಿ ಸ್ವಲ್ಪ ಕಟ್ ಆಗಿದೆ, ಒಂಥರ ಇಂಜುರಿ ಆಗಿದೆ. ಕಣ್ಣಿಗೆ ಏನಾಗಿಲ್ಲ, ಕಣ್ಣಿನ ಮೇಲ್ಭಾಗದಲ್ಲಿ. ಸೊ ಆ ಸಂದರ್ಭದಲ್ಲಿ ಅವ್ರನ್ನ ಈ ಸೈಡ್ಗೆ ಕರ್ಕೊ ಬರ್ತಾ ಇದ್ರು. ಅಲ್ಲಿ ನಾವಿದ್ವಿ. ಆ ಸಂದರ್ಭದಲ್ಲಿ ಅವ್ರನ್ನ ವೀಲ್ ಚೇರ್ ಮೇಲೆ ಕೂರಿಸಿ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು. ಅದನ್ನ ಒತ್ತಿ ಹಿಡಿದು ನಂತರ ಅಷ್ಟೊತ್ತಿಗೆ ನಂತರ ಪಾರ್ಲಿಮೆಂಟ್ ಅಲ್ಲಿ ಇರತಕ್ಕಂತ ವೈದ್ಯಕೀಯ ತಂಡದವರು ಕೂಡ ಬಂದ್ರು. ಅವರು ಅದಕ್ಕೆ ಸ್ವಲ್ಪ ವುಂಡ್ನ ಟಿಂಕ್ಚರ್ ಅಲ್ಲಿ ಅಯೋಡಿನ್ ಟಿಂಕ್ಚರ್ ಅಲ್ಲಿ ಕ್ಲೀನ್ ಮಾಡಿ ಹಾಗೆ ಒತ್ತಿ ಹಿಡಿದು ಒಂದು ಸಣ್ಣ ಬ್ಯಾಂಡೇಜ್ ಹಾಕ್ಲಾಯ್ತು. ನಂತರ ಅವ್ರನ್ನ ಸುಮ್ಮನೆ ಅಬ್ಸರ್ವೇಷನ್ಗೆ RML ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ರು. ಓಕೆ ಓಕೆ. ಬಟ್ ಇವಾಗ ಸರ್ ಈಗ ಏನಾಗ್ತಿದೆ ಅಂತಂದ್ರೆ ಬಿಜೆಪಿಯ ಸದಸ್ಯರು, ಕಾಂಗ್ರೆಸ್ನ ಸದಸ್ಯರು, ವಿಪಕ್ಷದವರು ಯಾರಿದ್ರು ಅವ್ರನ್ನ ಒಳಗೆ ಹೋಗೋಕೆ ಬಿಡ್ತಾ ಇರಲಿಲ್ಲ, ಅಲ್ಲಿ ತಡೀತಾ ಇದ್ರು ಅಂತ ಈಗ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಆಗಿದ್ದೇನು ಅಂತ ನೀವು ಕಂಡ ಹಾಗೆ? ಇಲ್ಲ, ನಾವು ಒಂದು ಸೈಡ್ ಅಲ್ಲಿ ಇದ್ವಿ ಆ ಕಡೆ. ಅದು ಯಾಕೆಂದ್ರೆ ಅದು ಮೇನ್ ಎಂಟ್ರೆನ್ಸ್ ಅಲ್ಲಿ ಎರಡೂ ಪಕ್ಷದವರು ಇದ್ರು. ಸೊ ಅಂದ್ರೆ ಇದು ನಾವೆಲ್ಲ ಸೈಡ್ ಅಲ್ಲಿ ಇದ್ವಿ. ಓಕೆ. ಸೊ ಹೀಗಾಗಿ ಅದು ಒಳಗೋಗ್ಲಿಕ್ಕೆ ಸ್ವಲ್ಪ ಅಂದ್ರೆ ಎಲ್ಲ ಗುಂಪಾಗಿತ್ತು, ಎರಡು ಕಡೆಯಿಂದನೂ ಗುಂಪಾಗಿತ್ತು. ಸೊ ಆ ಸಂದರ್ಭದಲ್ಲಿ ಇವ್ರಿಗೆ ಅದೇನು, ಯಾಕೆಂದ್ರೆ ನಾವು ಆ ಘಟನೆ ಆದಂತ ಸ್ಥಳದಲ್ಲಿ ನಾನು ಇರ್ಲಿಲ್ಲ, ನಾವು ಈ ಸೈಡ್ ಅಲ್ಲಿ ಇದ್ವಿ. ಓಕೆ. ಸೊ ಹಾಗಾಗಿ ಇವ್ರನ್ನ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ಫಸ್ಟ್ ಏಡ್ ಕೊಟ್ವಿ. ಓಕೆ ಓಕೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ, ಅವ್ರನ್ನ ತಳ್ಳಲಾಯಿತು, ಅವ್ರಿಗೆ ಮೊಣಕಾಲಿ ಕೂಡ ಸರ್ಜರಿ ಆಗಿತ್ತು ಇತ್ತೀಚೆಗೆ. ಸೊ ಓಂ ಬಿರ್ಲಾ ಅವರಿಗೆ, ಸ್ಪೀಕರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ನಮ್ಮನ್ನ ಅಲ್ಲಿ ಫಿಸಿಕಲಿ ತಳ್ಳಾಯಿತು ಅಂತ. ಅಲ್ಲ ಅದೇ, ಅದು ಗೊತ್ತಾಗ್ತಾ ಇರಲಿಲ್ಲ ತುಂಬಾ ಜನ. ಅದು ಒಳಗಡೆ ಏನೇನಾಗ್ತಿತ್ತು ಅಂತ ದೂರದಿಂದ ಗೊತ್ತಾಗ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಧನ್ಯವಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಸಂಸತ್ನ ಆವರಣದಲ್ಲಿ ಆಗ್ತಿರುವಂತಹ ಹೈಡ್ರಾಮದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಎರಡೂ ಕಡೆಯವರು ಕೂಡ ಪ್ರತಿಭಟನೆ ಮಾಡುವಾಗ ಘಟನೆ ಆಗಿದೆ ಅಂತ ಟಿವಿ9ಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟರು. ಸಾರಂಗಿ ಅವರ ಕಣ್ಣಿನ ಮೇಲ್ಭಾಗಕ್ಕೆ ಗಾಯವಾಗಿದೆ. ತಳ್ಳಾಟ ನೂಕಾಟದ ವೇಳೆ ಸಾರಂಗಿ ಅವರಿಗೆ ಗಾಯವಾಗಿದೆ, ಒಂದು ಸಣ್ಣ ಕಟ್ ರೀತಿ ಆಗಿದೆ ಕಣ್ಣತ್ರ. ಸೊ ಕೂಡಲೇ ಅಲ್ಲಿದ್ದಂಥ ವೈದ್ಯರೇನೆದ್ರು ಸಂಬಂಧಪಟ್ಟಂಥ ಸಿಬ್ಬಂದಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು, ಹೆಚ್ಚಿನ ಬ್ಲೀಡ್ ಆಗದ ಹಾಗೆ ಅಲ್ಲಿಂದ ಕರ್ಕೊಂಡು ಹೋದ್ರು ಅಂತ ಟಿವಿ9ಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ ಕೊಟ್ಟರು. ಎರಡೂ ಕಡೆಯವರು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ, ಅಲ್ಲಿ ತಳ್ಳಾಡಿದ್ದು ಅಥವಾ ದಬ್ಬಾಳಿಕೆ ಮಾಡಿದ್ದು ಇದ್ಯಾವುದು ಕೂಡ ನಮ್ಮ ಗಮನಕ್ಕೆ ಬರಲಿಲ್ಲ. ನಾವು ಈ ಕಡೆ ನಿಂತಿದ್ವಿ, ಆದರೆ ಸಡನ್ ನಾವು ನೋಡಿದಾಗ ಅವ್ರನ್ನ ಕರ್ಕೊಂಡು ಬರ್ತಿದ್ದಂಥ ದೃಶ್ಯವನ್ನ ನೋಡಿದ್ವಿ. ಪ್ರತಾಪ್ ಸಾರಂಗಿ ಅವ್ರನ್ನ, ಅವರ ಎಡಗಣ್ಣೇನಿದೆ ಕಣ್ಣಿನ ಹತ್ರ ಅಲ್ಲ, ಕಣ್ಣಿನಿಂದ ಸ್ವಲ್ಪ ಮೇಲೆ, ಅಲ್ಲಿ ಸ್ವಲ್ಪ ಬ್ಲೀಡ್ ಆಗ್ತಾ ಇತ್ತು ಅಂತ ಹೇಳಿದರು. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ, ಅದರಲ್ಲೂ ಒಂದಷ್ಟು ಮಿತ್ರ ಪಕ್ಷಗಳು ಕೂಡ ಇವೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು, ಇವರಿಬ್ಬರು ಕೂಡ ಈಗ ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ಅಂಬೇಡ್ಕರ್ ಅವರ ಹೆಸರು ಹೇಳೋದೊಂಥರ ಫ್ಯಾಷನ್ ಆಗಿದೆ ಈಗ ಮಿತ್ರ ಪಕ್ಷಗಳಿಗೆ. ಸೊ ಅವರ ಹೆಸರನ್ನ ಪದೇ ಪದೇ ಜಪ ಮಾಡ್ತಾ ಇವೆ, ಬಾಬಾ ಸಾಹೇಬ್ ಹೆಸರನ್ನ. ಆದರೆ ಅದರ ಬದಲು ಏನಾದರೂ ಅವರು ದೇವರ ಹೆಸರನ್ನ ಜಪ ಮಾಡಿದ್ರೆ 7 ಜನ್ಮಕ್ಕೂ ಅವರು ಸ್ವರ್ಗಕ್ಕೆ ಹೋಗುವಂತ ಪುಣ್ಯ ಪ್ರಾಪ್ತಿ ಆಗ್ತಾ ಇತ್ತು, ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು. ಅದಕ್ಕೆ ಈಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೇಳ್ತಾ ಇರೋದು, ನಾವು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳಿದ್ರೆ ನಿಮಗೇನು ಕಷ್ಟ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. कहाँ चोट लगी सर आपको? कहाँ चोट लगी सर? एक बार दिखा दीजिए। ओहो, राहुल गांधी एक MP को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने? हाँ, राहुल गांधी ने। राहुल गांधी ने धक्का मारा? राहुल गांधी। कौन सी जगह पे सर? सर किस जगह पे? सर किस जगह पे? किस जगह पे? सीढ़ी के ऊपर में मैं खड़ा हुआ था और राहुल गांधी ने आकर के एक MP को धक्का लगाया, वो मेरे ऊपर गिर पड़ा और मैं। कहाँ चोट लगी सर आपको? कहाँ चोट लगी सर? एक बार दिखा दीजिए। ओहो, राहुल गांधी एक MP को धक्का लगा, मेरे ऊपर गिर पड़ा।
ಪ್ರತಾಪ್ ಚಂದ್ರ ಸಾರಂಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳ ಸಿಂಪಲ್ ಆದಂಥ ಮನುಷ್ಯ. ಅವರ ವೇಷಭೂಷಣ ಹಾಗೆ ಭಾಳ ಸರಳತೆಯಲ್ಲೇ ಅವ್ರು ಫೇಮಸ್ ಆದಂಥವ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಮಣ್ಣಿನ ಒಂದು